In figure, angle ACB, ಈ ಆ್ಯಂಗಲು ಇಸ್ ಈಕ್ವಲ್ ಟು CDA, ಈ ಆ್ಯಂಗಲ್ ಇವೆರಡು ಈಕ್ವಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ಆಯಿತಾ? ಅದಾಯಿತು ಅಂದಮೇಲೆ AC 8 ಸೆಂಟಿಮೀಟರ್, ಇದೆಂಟಿದು AD is 3 ಸೆಂಟಿಮೀಟರ್. ಫೈಂಡ್ BD. ಹೇಗೆ ಮಾಡಿದೆ ಇದನ್ನು? ಬೇಸಿಕ್ ಕಾನ್ಸೆಪ್ಟ್ ಏನು, ಬೇಸಿಕ್ ಐಡಿಯಾ ಏನು? ಹೌದು, ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ಸಿಮಿಲಾರಿಟಿ. ಸಿಮಿಲಾರಿಟಿ ಬಿಟ್ವೀನ್ ವಾಟ್ ಟ್ರಯಾಂಗಲ್ಸ್? ಯೋಚನೆ ಮಾಡಿ ನೋಡೋಣ. ನೋಡಿದ್ರಾ? ಒಂದು ADC, ಮತ್ತೊಂದು ಒಂದು ನಿಮಿಷ ಕಲರ್ ಯೋಚನೆ ಮಾಡ್ತಾಯಿದ್ದೀನಿ. ಹಾಂ, ACB. ಇವೆ ಟ್ರಯಾಂಗಲ್. ಗೊತ್ತಾಯ್ತಾ? ನೋಡೋದಕ್ಕೆ ಕನ್ಫ್ಯೂಸಿಂಗ್ ಇದೆ. ಹಾಗಾಗಿ ನೀವು ಉತ್ತರ ಬರಿಬೇಕಾದ್ರೆ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ. ಇದು ಈ ಥರ ಕನ್ಫ್ಯೂಸಿಂಗ್, ಸ್ವಲ್ಪ ನಿಮಗೆ ಕಷ್ಟ ಆಗ್ತಾಯಿದೆ ಅಂತ ಹೇಳಿದಾಗ ಬೇರೆ ಬೇರೆ ಚಿತ್ರ ಬಿಡಿಸಿ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಇದೊಂದು ಮತ್ತಿದೊಂದು, ಅಷ್ಟೇ. ಸರಿನಾ? ಸೊ ದಿಸ್ ಇಸ್ ಟ್ರಯಾಂಗಲ್ ACB, ಮತ್ತಿದು ಟ್ರಯಾಂಗಲ್ A. ಎಲ್ಲಿದೆ ಹುಡುಗರ? A ಇಲ್ಲಿ ಬರುತ್ತೆ. ಮತ್ತೊಂದು ಟ್ರಯಾಂಗಲಲ್ಲಿ A ಅದೇ ಓವರ್ಲ್ಯಾಪ್ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ A ಕಾಮನ್ ಇದೆ ಅಲ್ವಾ? ಅದಾದಮೇಲೆ C ಜಾಗದಲ್ಲಿ ಏನು ಬರಬೇಕು? C ಜಾಗದಲ್ಲಿ ಇಲ್ಲಿ D ಬರಬೇಕು. ಯಾಕಂತ ಹೇಳಿದ್ರೆ C and D are ಈಕ್ವಲ್. ಮತ್ತು ಇದು B ಆಗುತ್ತೆ. ಇದು B ಜಾಗದಲ್ಲಿ ADC ಆಗಬೇಕಿದು. ಇವೆರಡು ಟ್ರಯಾಂಗಲು ಸಿಮಿಲರ್. ಏನಕ್ಕೆ ಹೇಳಿ? ನೋಡ್ತಾನೆ ಹೇಳ್ಬೋದು, A ಸಿಮಿಲಾರಿಟಿ ಕ್ರೈಟೀರಿಯಾ, ಅಷ್ಟೇ. ಗೊತ್ತಾಯ್ತಾ? ಸೊ ಇದು ನಿಮ್ಮ ವರ್ಕಿಂಗ್. ಸೊ ವರ್ಕಿಂಗಲ್ಲಿ ಏನು ನೋಡ್ತಾ ಇದ್ದೀವಿ? ಕನ್ಸಿಡರ್ ಟ್ರಯಾಂಗಲ್ ACB ಆ್ಯಂಡ್ ಟ್ರಯಾಂಗಲ್ ADC. ಇಲ್ಲಿ ಆ್ಯಂಗಲ್ A ಇಸ್ ಕಾಮನ್. ಸೊ ಅಲ್ಲಿ ಏನು ಗೊತ್ತಿದೆಯೋ ಅದನ್ನೇ ಬರೀತಾ ಇರೋದಷ್ಟು, ಇನ್ನೇನೂ ಇಲ್ಲ. ಆ್ಯಂಗಲ್ ACB ಈಸ್ ಈಕ್ವಲ್ ಟು ಆ್ಯಂಗಲ್ ADC, ಈ ಥರ ಪೂರ ಬರೀಬೇಕು. ಆ್ಯಂಗಲ್ A ಆಯಿತು ಅಂತ ಹೇಳಿದ್ರೆ ಇಲ್ಲೆಲ್ಲಿ ಬೇರೆ ಆಮ್ ಇಲ್ಲ, ಅದಕ್ಕೆ ಕನ್ಫ್ಯೂಷನ್ ಆಗೋಲ್ಲ. ಆ್ಯಂಗಲ್ C ಮತ್ತು ಆ್ಯಂಗಲ್ D ಈ ಜಾಗದಲ್ಲಿ ಆ್ಯಂಗಲ್ D ಅಂತ ಹೇಳಿದ್ರೆ ಯಾವ ಆ್ಯಂಗಲ್ ಹೇಳ್ತಾ ಇದ್ದೀನಿ ಅಲ್ವಾ? ಇಲ್ಲಿ ನಿಮಗೆ ADC, CDB ಮತ್ತು ADB ಈ ಥರ 3 ಆ್ಯಂಗಲ್ ಬರುತ್ತೆ. ಹಾಗಾಗಿ ಇದನ್ನು ನೀವು ಸ್ಪೆಸಿಫಿಕ್ ಆಗಿ ಬರ್ಕೊಬೇಕು. ದಿಸ್ ಇಸ್ ಗಿವನ್. therefore by AA similarity criteria we have triangle ACB is similar to triangle ADC. ಸೊ ಇದರಿಂದಾಗಿ ಏನು ಹೇಳ್ಬೋದು? AC by AD is equal to AB by AC ಅಲ್ವಾ? ಸೊ ಇದು ವ್ಯಾಲ್ಯೂ ಬರೆಯೋಣ ಇದನ್ನು. ADಯಲ್ಲಿದೆ, ಇದು 3, AC ಇದೆ 8, ಇದು ಕೂಡ 8, ಮತ್ತು ಇದು AB is 3 + x ಅಲ್ವಾ? ಸೊ AB 3 + x ಇನ್ನೆಲ್ಲ ಗೊತ್ತಿದೆ ಇಲ್ಲಿ. ಹೇಗೆ ಬರ್ತದೆ ಇದನ್ನು? ಬೈ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್. ಇವಾಗ ಏನಿದ್ರು ಸಬ್ಸ್ಟಿಟ್ಯೂಟ್ ಮಾಡಬೇಕು. AC ಎಷ್ಟಿದೆ? 8, AD ಬಂದು 3, AB ಒಂದು 8 ತಿರ್ಗಾ ಅಲ್ಲ, AB is 3 + x, ಮತ್ತು AC ಬಂದು AC 8. ಸರಿ ತಾನೆ? ಸೊ ಹಿಯರ್ DB is equal to x. ಸರಿನಾ? ಅದು ಮೆನ್ಷನ್ ಮಾಡೋದು ಒಳ್ಳೆಯದು. ಯಾಕಂತ ಹೇಳಿದ್ರೆ ಎಕ್ಸ್ ಅಂತ DB ಬದಲಾಗಿ ಎಕ್ಸ್ ಅಂತ ಉಪಯೋಗಿಸ್ತಾನೆ. ಇನ್ನೇನಿದು ಸಾಲ್ವ್ ಮಾಡೋದು ಅಂತ ಹೇಳಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ ಇದು 9 + 3x ಆಗುತ್ತೆ. ಇವಾಗ ಏನು ಟ್ರಾನ್ಸ್ಪೋಸ್ ಮಾಡ್ತು ಅಂತ ಹೇಳಿದ್ರೆ ಏನಾಗುತ್ತಿದೋ 55 ಆಗುತ್ತಿದೋ 3x. ಸರಿನಾ? ಸೊ ಡಿವೈಡ್ ಬೈ 3. ಸೊ x is equal to 55/3 ಸೆಂಟಿಮೀಟರ್. ಸರಿ ತಾನೆ? ಕ್ಯಾಲ್ಕುಲೇಷನ್ ಸರಿ ಮಾಡೋಣ. 8 × 64, 9, 3x, 55. ಹಾಂ, ಅಷ್ಟೇನೇನು ಮಾಡೋದಕ್ಕಾಗಲ್ಲ.
ಸೊ ನಿಮ್ಮ ಉತ್ತರ ಫ್ರ್ಯಾಕ್ಷನ್ಸಲ್ಲೇ ಇದೆ. ಸೊ ಇನ್ನೇನ ಇದೆಯಾ ಇದರಲ್ಲಿ? ಅಷ್ಟೇ ಹುಡುಗರ, ಇಲ್ಲಿ ಅಡ್ವೈಸ್ ಏನಂತ ಹೇಳಿದ್ರೆ ಚಿತ್ರ ಬಿಡಿಸೋದು. ಈ ಥರ 2 ಚಿತ್ರ ಬಿಡಿಸ್ಲೇಬೇಕು ನೀವು. ಬಿಡಿಸಿದಾಗ ವಿಷಯಗಳು ಸುಲಭ ಆಗುತ್ತೆ. ಬಿ ಟಿ ಬಿ